ಎಸ್ ಬಿ ಐ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ನಮಸ್ಕಾರ. ಶಂಕರ್ ಸರ್ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಬಂದಿದ್ದರು. ಅದರಲ್ಲಿ ಏನೇನು ಮಾಹಿತಿ ಮಾತಾಡಿದ್ದಾರೆ ಅಂದರೆ ಪ್ಲ್ಯಾನ್ ಬಗ್ಗೆ, ಎಸ್ ಬಿ ಐ ಪ್ಲ್ಯಾನ್ ಬಗ್ಗೆ ಇವತ್ತೇನೋ ಓಪನ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಬಟ್ ಲೇಟಾಗಿ ಇನ್ಫಾರ್ಮೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಿಲ್ಲದೆ ಆರ್ ಬಿ ಐ ಸೈಡಿಂದ ಪ್ರಾಬ್ಲಮ್ ಆಗಿತ್ತಲ್ಲ, ಈಸ್ ದಿವಸ ಇದು ಅಕೌಂಟ್ಲ ಫ್ರೀಸ್ ಆಗಿತ್ತು, ಏನು ಕೆಲಸ ಮಾಡಬಾರ್ದು, ಅಪ್ರೂವಲ್ ಸಿಕ್ಕಿಲ್ಲದೆ ನಾವೆಲ್ಲ ಸಿಗಾಕೊಂಡಿದ್ದೀವಿ. ಸೊ ಯಾರಿಂದ ಆಯಿತು ಅಂತ ಹೇಳಿದ್ರೆ ಪ್ರೈವೇಟ್ ಆರ್ಗನೈಜೇಷನ್ ಕಂಪ್ನಿಯಿಂದ ಆಗಿದೆ. ಪಾರ್ಟ್ ಟೈಮ್ ಜಾಬ್ ನಮ್ಮದು ಕಾಂಪಿಟೇಟರು ಇಲ್ಲ ಪಾರ್ಟ್ ಟೈಮ್ ಜಾಬ್ ಕ್ಯಾಟಗರಿ ಬೇರೆ ಕಂಪನಿಯವರೆಲ್ಲ ಯಾರು ಕೊಟ್ಟಿಲ್ಲ. ಪ್ರೈವೇಟ್ ಕಂಪನಿಯವರು ನಾವು ತುಂಬಾ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಏನು ಮಾಡಿದ್ದಾರೆ, ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ. ಎಲ್ಲಿ ರೈಸ್ ಮಾಡಿದ್ದಾರೆ ಅಂದರೆ ಆರ್ ಬಿ ಐ ಹತ್ರ ರೈಸ್ ಮಾಡಿದ್ದಾರೆ. ಆ ಕಂಪ್ಲೇಂಟ್ ಹೆಂಗೆ ರೈಸ್ ಆಗಿದೆ ಅಂದರೆ, ಇವರು ಬಿಗ್ ಶಾಟ್ ಯಾರು, ನಾವು ಪ್ರೈವೇಟ್ ಆರ್ಗನೈಜೇಷನ್ ಹೇಳ್ತಾ ಇದ್ವಲ್ಲ, ಅವ್ರು ಬಿಗ್ ಶಾಟ್ ಕಂಪನಿ, ಅವ್ರು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡುವಾಗ ಆರ್ ಬಿ ಐ ಏನು ಮಾಡಿಬಿಟ್ಟಿದ್ದಾರೆ, ಅದು ಕಂಪ್ಲೇಂಟ್ನ ತೊಗೊಂಡಿದ್ದಾರೆ, ಆಕ್ಸೆಪ್ಟ್ ಮಾಡಿದ್ದಾರೆ. ಸೊ ಅಲ್ಲಿಂದ ಏನು ಮಾಡಿದ್ದಾರೆ, ಆರ್ ಬಿ ಐ ಅವರು ಏನು ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಏನು ಇನ್ಫಾರ್ಮೇಷನ್ ಮಾಡದೆ ವೆಬ್ಸೈಟ್ನ ಚೆಕ್ ಮಾಡಿದ್ದಾರೆ. ಅವರು ಒಂದು ಡಿಪಾರ್ಟ್ಮೆಂಟ್ ಅಂದರೆ ಆರ್ ಬಿ ಐ ಬಂದು ಒಂದು ಡಿಪಾರ್ಟ್ಮೆಂಟ್ಗೆ ಪ್ರೂಫ್ ವೆರಿಫಿಕೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಅವ್ರು ವೆರಿಫೈ ಮಾಡುವಾಗ ಏನು ಮಾಡಿದ್ದಾರೆ ಅಂದರೆ ಎಸ್ ಬಿ ಒ ಪ್ರೈವೇಟ್ ಎಸ್ ಬಿ ಒ ಸ್ಕೂಲ್ ಆಫ್ ಬಿಸಿನೆಸ್ ಆರ್ಗನೈಜೇಷನ್ ವೆಬ್ಸೈಟ್ನ ಚೆಕ್ ಮಾಡಿದ್ದಾರೆ. ಸೊ ಎಲ್ಲ ಸ್ಕ್ರೀನ್ಶಾಟ್ ತೆಗೆದಿದ್ದಾರೆ. ಅಂದರೆ ಆ ವೆಬ್ಸೈಟ್ನಲ್ಲಿ ಇರೋದು ಪೇಜಸ್ ಎಲ್ಲ ಸ್ಕ್ರೀನ್ಶಾಟ್ ತೆಗೆದಿದ್ದಾರೆ. ಮೇನ್ ಏನಂದ್ರೆ ಗೊತ್ತಾ, ಪ್ರೈವೇಟ್ ಆರ್ಗನೈಜೇಷನ್ಗೆ ಎಸ್ ಬಿ ಒ ಬಗ್ಗೆ ಏನೂ ಗೊತ್ತಿಲ್ಲ, ಅವ್ರು ಯಾರು ಏನು ಮಾಡ್ತಾರೆ ಏನು ಗೊತ್ತಿಲ್ಲ. ಬಟ್ ಆದರೆ ಹೋಗಿ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರಲ್ಲ ಅಂತ, ಇವರು ಸ್ಕ್ಯಾಮ್ ಇರ್ಬೋದು, ಈ ಥರ ಮಕ್ಕಳನ್ನ ಏಮಾರಿಸೋರು ಇರ್ಬೋದು ಅಂತ ಅವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾವುದೋ ಒಂದು ಡಿಪಾರ್ಟ್ಮೆಂಟ್ಗೆ ಹೇಳಿ ವೆರಿಫಿಕೇಷನ್ಗೋಸ್ಕರ ಕಳಿಸುವಾಗ ಆ ವೆರಿಫಿಕೇಷನ್ ಟೀಮ್ ಏನು ಮಾಡಿದೆ, ಪ್ರಾಪರಾಗಿ ವೆರಿಫಿಕೇಷನ್ ಮಾಡದೆ ರಿಪೋರ್ಟ್ ಕಳಿಸಿದ್ದಾರೆ. ಹೆಂಗಂದರೆ ಎಸ್ ಬಿ ಒ ವೆಬ್ಸೈಟ್ನಲ್ಲಿ ಹೋಗಿ ಅವರೆಲ್ಲ ಬಂದು ಎಲ್ಲ ಎಲ್ಲ ಪೇಜಸ್ಸು ಸ್ಕ್ರೀನ್ಶಾಟ್ ತೆಗೆದು ಏನು ಮಾಡಿದ್ದಾರೆ ಅಂದರೆ, ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಅಲ್ಲಿ ಪೇಜ್ ಇರುತ್ತಲ್ಲ, ಅದನ್ನು ಅವ್ರು ತೆಗೀದೆ, ಆ ಪರ್ಟಿಕ್ಯುಲರ್ ಪೇಜ್ ಮಾತ್ರ ತೆಗಿದೆ. ಅವ್ರು ರಿಪೋರ್ಟ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ, ಕಳಿಸಿದ್ದಾರೆ. ಅದು ಕಳ್ಸೋಕ್ಕೆ ಮುಂಚೆ ಇದು ಡೈರೆಕ್ಟಾಗಿ ಏನು ಮಾಡಿದ್ದಾರೆ, ಸ್ಕ್ರೀನ್ಶಾಟ್ ಎಲ್ಲ ತೆಗ್ದು ಒಂದು ಮಾಡಿದ್ದಾರೆ. ಅದು ಒಂದು ಪರ್ಪಸ್ ಆಗಿ ಮಾಡಿದ್ರಾ ಇಲ್ಲ ಮರ್ತು ಬಿಟ್ರಾ ಇಲ್ಲ ಅವ್ರಿಗೆ ಗೊತ್ತಿಲ್ವಾ ಅಂತ ಗೊತ್ತಿಲ್ಲ. ಅದರ ಕಾಂಟ್ಯಾಕ್ಟಸ್ ಪೇಜ್ ಮಾತ್ರ ಬಿಟ್ಬಿಟ್ಟಿದ್ದಾರೆ. ಓಕೆನಾ. ಸೊ ಈ ಥರ ಕಾಂಟ್ಯಾಕ್ಟಸ್ ಪೇಜ್ ಬಿಟ್ಟ ಮೇಲೆ ಅವ್ರು ಇದನ್ನು ಸಬ್ಮಿಟ್ ಮಾಡಿದ್ದಾರೆ ರಿಪೋರ್ಟ್ನ. ಸೊ ಎಲ್ಲಿ ಕಾಂಟ್ಯಾಕ್ಟ್ ಪೇಜು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅವ್ರನ್ನ ಅಂತ ಇಲ್ಲ ಸರ್, ನಾವು ಕಂಪನಿಗೆ ಹತ್ರ ಹೋದ್ವಿ, ಕಂಪನಿ ಏನಾಗಿದೆ ಅಂದರೆ ಗೇಟ್ ಕ್ಲೋಸ್ ಆಗಿದೆ, ಯಾರೂ ಅಲ್ಲಿ ಇಲ್ಲ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಆದರೆ ಫೋಟೋ ತೆಗೆದಿದ್ದಾರೆ, ಎಸ್ ಬಿ ಒನಲ್ಲಿ ಗೇಟ್ ಪಕ್ಕ ಬಂದುಬಿಟ್ಟು ಫೋಟೋ ತೆಗೆದಿದ್ದಾರೆ. ಪ್ಲಸ್ ಮೇಲ್ಗಡೆ ಇದ್ದಿದ್ದವರು ಜನ ಎಲ್ಲ ನೋಡಿಲ್ಲ. ಅವರು ಮೇಲ್ಗಡೆ ಬಂದು ಕಂಪನಿಯವರು ಎಲ್ಲರೂ ಅಲ್ಲೇ ಸ್ಟಾಫ್ ಅಲ್ಲೇ ಇದ್ದಾರೆ. ಪ್ಲಸ್ ಅಲ್ಲಿ ಏನಂದರೆ ಗೇಟ್ ಕ್ಲೋಸ್ ಆಗಿರುತ್ತೆ ಕೆಳಗಡೆ, ಯಾಕಂದರೆ ಅಲ್ಲಿ ನಾಯಿಗಳ ಕಾಟ ಜಾಸ್ತಿ, ಅಲ್ಲಿ ಒಳಗಡೆ ಬಂದುಬಿಡುತ್ತೆ ಅಂತ ಏನು ಮಾಡ್ತಾರೆ. ಸೊ ಬರೋರೆಲ್ಲ ಗೇಟ್ ಕ್ಲೋಸ್ ಮಾಡಿಕೊಂಡೇ ಬರ್ತಾರೆ. ಸೊ ಮೇಲ್ಗಡೆ ಏನಂದರೆ ಒಂದು ಕಾಲಿಂಗ್ ಬೆಲ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ ಖಂಡಿತ ಯಾರಾದ್ರು ಬಂದು ಓಪನ್ ಮಾಡ್ತಾರೆ. ಪ್ಲಸ್ ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಡೀಟೇಲು ಅಲ್ಲಿ ಬೆಲ್ ಜೊತೆ ಪಕ್ಕನೇ ಹಾಕಿದ್ದೀವಿ. ಅದೆಲ್ಲ ಏನು ನೋಡಿದೆ ಇವ್ರು ಏನು ಮಾಡಿಬಿಟ್ಟಿದ್ದಾರೆ, ಬರೀ ಬಂದುಬಿಟ್ಟು ಫೋಟೋ ತೆಗ್ದು ಕಂಪ್ನಿ ಡೋರ್ ಬೆಲ್ಲು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಫೋಟೋನಲ್ಲಿ ವಿಸಿಬಲ್ ಇದೆ. ಬಟ್ ಅವ್ರು ಒಂದು ಕಾಲು ಮಾಡಿಲ್ಲ. ಕಾಲ್ ಮಾಡಿದೆ ಏನು ಮಾಡಿಬಿಟ್ಟಿದ್ದಾರೆ, ರಿಪೋರ್ಟ್ ಕಳಿಸಿದ್ದಾರೆ. ರಿಪೋರ್ಟ್ ಕಳಿಸ ಮೇಲೆ ಓಕೆ, ಆ ಕಂಪನಿನಲ್ಲಿ ಯಾರು ಇಲ್ಲ, ಈ ಥರ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ ಅಂತ ಆರ್ ಬಿ ಐ ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಅಫಿಷಿಯಲ್ ವೆಬ್ಸೈಟ್ನ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಅಫಿಷಿಯಲ್ ವೆಬ್ಸೈಟ್ ಬ್ಲಾಕ್ ಮಾಡಿದ ಮೇಲೆ ಆ ಡೊಮೇನ್ ಅಲ್ಲಿಂದ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದರೆ, ನಿಮ್ಮದು ವೆಬ್ಸೈಟ್ನ ಬ್ಲಾಕ್ ಮಾಡಿದ್ದಾರೆ. ಯಾರು ಬ್ಲಾಕ್ ಮಾಡೋದು ಅಂದರೆ ಆರ್ ಬಿ ಐ ಅಂತ. ಸೊ ಆರ್ ಬಿ ಐ ಯಾಕೆ ಬ್ಲಾಕ್ ಮಾಡಿದರು ಏನಂತ ಹೇಳುವಾಗ ಅದು ನನಗೆ ಗೊತ್ತಿಲ್ಲ, ನೀವು ಕೇಳಿ. ಸೊ ಅವಾಗ ಆರ್ ಬಿ ಐ ಸೆಕ್ಷನ್ಗೆ ನಾವು ಏನು ಮಾಡಿದ್ವಿ, ಮೇಲೆಲ್ಲ ಹೋಗಿ ಚೆಕ್ ಮಾಡುವಾಗ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಹತ್ರ ಕಂಪ್ಲೇಂಟ್ ಬಂದಿದೆ ಅಂತ ಅವ್ರು ಹೇಳಿದರು. ಯಾರು ಇವರು ಡೊಮೇನ್ ಅವರು, ಸೈಬರ್ ಕ್ರೈಮ್ ಅವರು ಕಂಪ್ಲೇಂಟ್ ಬಂದಿದೆ, ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್. ಸೊ ಅಲ್ಲಿ ಹೋಗಿ ಆಯಿತು ಅವ್ರ ನಂಬರ್ ಕೊಡಿ ಅಂದರೆ ಅವ್ರ ನಂಬರು ಯಾವುದೋ ಒಂದು ನಂಬರ್ ಕೊಟ್ಟರು. ಅವ್ರ ಹತ್ರ ಹೋಗಿ ವಿಚಾರಣೆ ಮಾಡಿದ್ರೆ ಅವ್ರೇನು ಮಾಡಿದ್ರು, ಸರ್ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅಂತ ಈ ಥರ ಅಲ್ಲಿ ಓಡಾಡ್ತಾ ಇತ್ತು. ಸೊ ಆಮೇಲೆ ಒಂದು ವಾಟ್ಸಪ್ ನಂಬರ್ ಕೊಟ್ಟರು. ವಾಟ್ಸಪ್ ನಂಬರ್ ಕೊಟ್ಟ ಮೇಲೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ, ಸರ್ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕಾಗೋದಿಲ್ಲ. ಯಾಕೆ ಕೊಡೋಕ್ಕಾಗೋದಿಲ್ಲ, ಎಲ್ಲಿಂದ ಕಂಪ್ಲೇಂಟ್ ಬಂದಿದೆ, ಆರ್ ಬಿ ಐಯಿಂದ ಕಂಪ್ಲೇಂಟ್ ಬಂದಿದೆ ಅಂತ ಹೇಳಿದ್ರು. ಸೊ ಆರ್ ಬಿ ಐ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಹೇಳಿದ್ರೆ, ಅಲ್ಲಿ ಯಾರಾದರೂ ಒಂದು ಇಮೇಲ್ ಇರುತ್ತೆ, ಅದು ವೆಬ್ಸೈಟ್ಲ ಹುಡುಕಿ ಹೋಗಿ
ಇಮೇಲ್ ಕಳಿಸಿ ಅಂತ. ಅಲ್ಲಿ ಇಮೇಲ್ ಕಳಿಸಿದರೆ ಅವ್ರು ಏನಾದರೂ ಈ ಥರ ಕಂಪ್ಲೇಂಟ್ ರೈಸ್ ಆಗಿತ್ತು, ಅದಕ್ಕೋಸ್ಕರನೇ ನಾವು ಆ, ಇದು ವೆರಿಫಿಕೇಷನ್ಗೋಸ್ಕರ ಪರ್ಸನ್ನ ಕಳಿಸಿದ್ವಿ, ಬಟ್ ಅಲ್ಲಿ ರಿಪೋರ್ಟ್ ಬಂದಿರೋದು ನೆಗೆಟಿವ್, ಅದಕ್ಕೋಸ್ಕರನೇ ನಾವು ಬ್ಲಾಕ್ ಮಾಡಿದ್ದೀವಿ ಅಂತ. ಸೊ ಅವಾಗ ಕೇಳುವಾಗ ಅವ್ರು ವೆರಿಫಿಕೇಷನ್ ಎಲ್ಲ ಅದು ಪ್ರಾಪರಾಗಿ ಅವ್ರು ಮಾಡಿಲ್ಲ ಅಂತ ಗೊತ್ತಾಯಿತು. ಬಟ್ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, EOW ಆಫೀಸ್ಗೆ RBI ಸೈಡಿಂದ ರಿಪೋರ್ಟ್ ತಪ್ಪಾಗಿ ಬಂದಿತ್ತಲ್ಲ, ಸೊ EOWಗೆ ಫಾರ್ಮ್ ಮಾಡಿಬಿಟ್ಟಿದ್ದಾರೆ, ಎಲ್ಲಿ RBI ಇಂದ. ಸೊ RBI ಇಂದ EOW ಬಂದ ಮೇಲೆ EOW ಫುಲ್ ಟೇಕ್ ಕೇರ್ ಮಾಡ್ತಾಯಿದ್ರು. ಅವ್ರಿಗೆ ಅಲ್ಲೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವ್ರೇನಾದರೂ ಈ ಡಾಕ್ಯುಮೆಂಟು ಆ ಡಾಕ್ಯುಮೆಂಟ್ ಎಲ್ಲ ತೊಗೊಂಬನ್ನಿ ಅಂತ ಎಲ್ಲ ಡಾಕ್ಯುಮೆಂಟು ನಾವು ಕೊಟ್ವಿ. ಸೊ ಅಲ್ಲಿಂದ ವೇಲೂರು ಬರೋಕ್ಕಂದ್ರು. ವೇಲೂರು ಹತ್ರ ಹೋಗಿ ಸಬ್ಮಿಟ್ ಮಾಡಿರೋ ಡಾಕ್ಯುಮೆಂಟು ಇದು ಎರಡೂ ಏನು ಮಾಡೋಕ್ಕಾಗೋದಿಲ್ಲ, ಚೆನ್ನೈಗೆ ಬನ್ನಿ ಅಂದರು. ಚೆನ್ನೈನಲ್ಲಿ ತಿರ್ಗಾ ಹೋಗಿ ಎಲ್ಲ ಡಾಕ್ಯುಮೆಂಟು ಅಡಿಷ್ನಲ್ ಆಗಿ ಸಬ್ಮಿಟ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ಕೊಡಿ, ಈ ಡಾಕ್ಯುಮೆಂಟ್ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಒಂದೊಂದಾಗಿ ಕೇಳ್ತಾ ಅದು ತುಂಬಾ ಟೈಮ್ ಆಗಿತ್ತು. ಅದೆಲ್ಲ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿ ಅಪ್ರೂವಲ್ ಅದೆಲ್ಲ ಇದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅದು ಓಡಾಡಿ, ನಿಮ್ಗೆ ಗೊತ್ತಿದೆ ಇಲ್ಲ ಎಲ್ಲ ಡೀಟೇಲ್ಸ್ ನಿಮ್ಗೆ ಗೊತ್ತಿದೆ, ಜಸ್ಟ್ ಶಾರ್ಟಾಗಿ ಹೇಳ್ತಾ ಇದ್ದೀನಿ. ಸೊ ಆವಾಗ ಅಪ್ರೂವಲ್ ಸಿಗುತ್ತೆ, ಓಕೆ ಎಲ್ಲ ವೆರಿಫಿಕೇಷನ್ ರಿಪೋರ್ಟ್ ಎಲ್ಲ ಫೈನಲ್ ಮಾಡಿ ಬರುವಾಗ ತಿರ್ಗಾ ಒಂದು ಕಂಪ್ಲೇಂಟ್ ರೈಸ್ ಆಗಿ ಲಾಕ್ ಮಾಡಿಸಿದ್ರು, ಇಲ್ಲಿ ನೋಟಿಸ್ ಬೋರ್ಡ್ ಇನ್ಫಾರ್ಮೇಷನ್ ಕೊಡುವಾಗ. ಸೊ ಅದಕ್ಕೋಸ್ಕರನೇ ಆಯಿತು, ಇದು ಯಾಕೆ ಏನು ನಾವು ಕರೆಕ್ಟಾಗಿ ಎಲ್ಲ ಮಾಡ್ತಾ ಇದ್ವಲ್ಲ, ಇದು ಯಾರು ಏನು ಮಾಡ್ತಾಯಿದ್ದು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಅದ್ರದ್ದು ಅಲಿಗೇಷನ್ಸ್ ಏನೇನಿದೆ ಅದೆಲ್ಲ ಕ್ಲಿಯರ್ ಮಾಡಿ ಫೈನಲ್ ಆಗಿ ರಿಪೋರ್ಟ್ ಬಂದು ಚೆಕ್ ಮಾಡಿಬಿಟ್ಟು ಸೈಬರ್ ಕ್ರೈಮಿಂದ EOW ಆಫೀಸಿಂದ ನಿಮ್ಮದು ಬಂದು ಅಲಿಗೇಷನ್ಸ್ ಏನಂದರೆ RBI ಸೈಡಿಂದ MLM ಕಂಪ್ನಿ ರನ್ ಮಾಡ್ತಾ ಇದ್ದಾರಂತ. ಆಮೇಲೆ ಇನ್ನೊಂದು ಬಂದು ಚಿಟ್ಟು ಮತ್ತು ಮನಿ ರೊಟೇಷನ್ ಕ್ಯಾಟಗರಿನಲ್ಲಿ ಅಲಿಗೇಷನ್ಸು. ಮೂರನೇ ಕ್ಯಾಟಗರಿ ಬಂದು ಡೈರೆಕ್ಟ್ ಸೆಲ್ಲಿಂಗ್ ಆ್ಯಕ್ಟ್ ಅಂತ ಡಿಸೆಂಬರ್ನಲ್ಲಿ ಆ್ಯಕ್ಟಿವೇಟ್ ಆಗಿದ್ದು. ಅದೆಲ್ಲ ಬಂದ್ಬಿಟ್ಟು ನೀವು ಆದರೆ ಡಿಸೆಂಬರ್ಗೆ 2023 ಡಿಸೆಂಬರ್ನಲ್ಲಿ ಅದು ಆ್ಯಕ್ಟಿವೇಟ್ ಆವಾಗಲೇ ಅದು ಪ್ರೋಸೆಸ್ ಬರ್ತಾ ಇದೆ, ಅದ್ರ ಮುಂಚೆನೇ ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂತ ಒಂದು ಕಂಪ್ಲೇಂಟು. ಇದೆಲ್ಲ RBI ಬಂದು ನಮ್ಮ SBO ಮೇಲೆ ಇನ್ಫಾರ್ಮೇಷನ್ ಅಲಿಗೇಷನ್ಸ್ ಹಾಕಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ವೆರಿಫೈ ಮಾಡಿ, ಇಲ್ಲ ಸರ್ ನಮ್ಮದು MLM ಕಂಪ್ನಿ ಇಲ್ಲ. MLM ಅಂದರೆ ಏನು ನಾವು ಆಲ್ರೆಡಿ ನೋಟಿಸ್ ಬೋರ್ಡ್ನಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಪಿರಮಿಡ್ ಕ್ಯಾಟಗರಿ, ಲೆವೆಲ್ ಬೇಸ್ಡ್ ಕ್ಯಾಟಗರಿ, ಓಕೆನಾ. ಅದು ಅಲ್ಲಿ ಮೇಲ್ಗಡೆ 1, 2, 3 ಈ ಥರ ಲೆವೆಲ್ ಹಂಗೆ ಹೋಗ್ತಾ ಇರುತ್ತೆ ಪಿರಮಿಡ್ ಕ್ಯಾಟಗರಿನಲ್ಲಿ. ಅದು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ನಿಮ್ಮ ನೋಟಿಸ್ ಬೋರ್ಡ್ನಲ್ಲಿ, ಅದು ಬೇಕಾದ್ರೆ ಹೋಗಿ ನೀವು ನೋಡ್ಬೋದು MLM ಕಂಪನಿ ಅಂದರೆ ಏನು ಅಂತ. ಸೊ ಆ ಕ್ಯಾಟಗರಿ ನಮ್ಮದು ಇಲ್ಲ, ನಮ್ಮದು ಲೆವೆಲ್ ಬೇಸ್ಡ್ ಕ್ಯಾಟಗರಿ ಬಿಸ್ನೆಸ್ನಲ್ಲಿ ಬರುತ್ತೆ. ಸೊ ಅದಿಲ್ಲದೆ ನೆಕ್ಸ್ಟ್ ಬಂದು ಮನಿ ಸರ್ಕ್ಯುಲೇಷನ್ಸು ಮತ್ತು ರೊಟೇಷನ್ಸ್ ಎಲ್ಲ ಚಿಟ್ ಫಂಡ್ ಥರ ನಾವು ಏನು ಮಾಡೋದಿಲ್ಲ, ಆ ಕ್ಯಾಟಗರಿನಲ್ಲೂ ನಾವು ಇಲ್ಲ. ಮೂರನೇದು ಬಂದು ಬಿಸ್ನೆಸ್ ಆ್ಯಕ್ಟು, ನಾವು ಯಾವುದು ಏನು ಅಲ್ಲಿ ಕಂಪ್ನಿಯಿಂದ ನಾವು ಯಾವುದು ಸೇಲ್ ಮಾಡ್ತಾ ಇಲ್ಲ, ನಾವು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಷ್ಟೇ. ನಮ್ಮದು ಟೋಟಲ್ ಡೀಟೇಲ್ಸ್ ಎಲ್ಲ ಅವ್ರಿಗೆ ಹೋಗಿ ಕೊಟ್ಟು ಮಾತಾಡಿದ್ವಿ, ಓಕೆನಾ. ಸೊ ಮಾತಾದ ಮೇಲೆ ಅದರೆಲ್ಲ ಫಾಲ್ಸ್ ಅಲಿಗೇಷನ್ಸ್ ಅಂತ ಫೈನಲ್ ಆಗಿ ರಿಪೋರ್ಟ್ ಬಂದು ಕೊಟ್ಟಿದ್ರು. ಸೊ ಇದು ಫೈನಲ್ ರಿಪೋರ್ಟ್ ಬಂದ ಮೇಲೆ ಆ ಪ್ರೋಸೆಸ್ನ ಇದು ಮಾಡಿಕೊಂಡು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಅಂತ ಹೇಳಿದ್ರೆ, ನೀವು ಅದು ಮಾಡಬಾರ್ದು, ಇದು ಮಾಡಬಾರ್ದು ಅಂತ ಎಲ್ಲ ಪ್ಲ್ಯಾನು ಚೇಂಜ್ ಮಾಡೋದಂದರೆ ಇಂಟ್ರೋ ಬೋನಸ್ ಖಂಡಿತ ಬರಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಮೆಂಬರ್ಸ್ನ ಜಾಯಿನ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದರ 99.9% ಯಾವ ಮೆಂಬರ್ಸು ಜಾಯಿನ್ ಮಾಡೋಕ್ಕಾಗೋದಿಲ್ಲ. ಮೇ ಬಿ ಫ್ಯೂಚರ್ನಲ್ಲಿ ಒಂದು 2-3 ವರ್ಷ ಇಲ್ಲ 4 ವರ್ಷ 5 ವರ್ಷ ಹೋದ್ಮೇಲೆ ಏನಾದರೂ ಬರುತ್ತಾ ಅದು ಗೊತ್ತಿಲ್ಲ, ಬಂದಮೇಲೆ ಅದು ನೋಡೋಣ. ಬಟ್ ಪ್ರೆಸೆಂಟ್ಲಿ ಜಾಯ್ನಿಂಗ್ ಯಾವುದೂ ಇಲ್ಲ, ಓಕೆನಾ. ಸೊ ನೆಕ್ಸ್ಟ್ ಬಂದು ಅವ್ರು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳಿದ್ರು ಅದೆಲ್ಲ ಬಂದು ಸರ್ ಇಂಟ್ರೋ ಬೋನಸ್ ಬೇಡವಾ, ಮಾಡೋದಿಲ್ಲ ಸರ್. ಆಮೇಲೆ ಪ್ರೈಮ್ ಲೀಡರ್, ಸುಪ್ರೀಂ ಲೀಡರು, BDO ಆಫೀಸರ್ಸ್ ಆ ಕ್ಯಾಟಗರಿ ಎಲ್ಲ ಬರಬಾರ್ದು ಅಂತ ಹೇಳಿದ್ರು. ಅದೆಲ್ಲ ರಿಮೂವ್ ಆಗ್ಬಿಟ್ಟು ಬೇರೆ ಆಪ್ಷನಲ್ಲಿ ಮಾಡಿದ್ದೀವಿ. ಈ ಥರ ಡಿಫ್ರೆಂಟ್ ಒಂದೊಂದಾಗಿ ಅಲಿಗೇಷನ್ಸು ಮತ್ತು ರಿಪೋರ್ಟ್ಸು ಇಶ್ಯೂಸ್ ಬರುವಾಗ ಅದೆಲ್ಲ ನಾವು ಕಂಪನಿ ರನ್ ಮಾಡಬೇಕು ಅಷ್ಟೇ, ನಮ್ಮದು ಕ್ಯಾಟಗರಿ MLM ಕಂಪನಿ ಎಲ್ಲ ಅಂತ ಇದೆಲ್ಲ ನಾವು ಡಾಕ್ಯುಮೆಂಟ್ ಇಟ್ಕೊಂಡು ಪ್ರೂವ್ ಮಾಡಿ ಫೈನಲ್ ಆಗಿ ಅದನ್ನು ಕ್ಲಿಯರ್ ಮಾಡಿಬಿಟ್ವಿ, ಓಕೆನಾ. ಸೊ ನೆಕ್ಸ್ಟ್ ಏನಂದರೆ, ಆದರೆ ಕಂಪ್ಲೇಂಟ್ ಮಾಡಿರೋ ಕಂಪನಿ ಬಂದು ತುಂಬ ದೊಡ್ಡ ಕಂಪನಿ ರೀ. ಅದು ಇಲ್ಲಿ ಯಾವುದು ಡೀಟೇಲ್ ಹೇಳೋದಿಲ್ಲ. ಬಿಗ್ ಶಾಟ್ ಕಂಪ್ನಿಗೋಸ್ಕರನೇ ಅದು ಆಕ್ಸೆಪ್ಟ್ ಮಾಡಿಕೊಂಡು ಅವರು ಕೇಸ್ನ ಫೈಲ್ ಮಾಡಿದ್ದಾರೆ. ಸೊ ರಾಂಗಾಗಿ ಅವರು ರಿಪೋರ್ಟ್ ಕೊಟ್ಟ ಮೇಲೇ ನಮಗೆ ಇಷ್ಟು ಪ್ರಾಬ್ಲಮ್ ಆಗಿತ್ತು. ಇಷ್ಟು ಪ್ರಾಬ್ಲಮ್ನ ನಾವು ಇಷ್ಟು ದಿವಸ ಫೇಸ್ ಮಾಡ್ತಾಯಿದ್ದೀವಿ. ಸೊ ಇದಕ್ಕೆಲ್ಲ ಖಂಡಿತ ಅವ್ರು ರಿಪ್ಲೈ ಕೊಡಬೇಕು. ಅದು ಕೊಡದೆ ಇಲ್ಲಿ ಬಿಡೋದಿಲ್ಲ, ಯಾಕಂದರೆ ಎಷ್ಟು ಫ್ಯಾಮಿಲಿ ಅವರು ಸ್ಟ್ರಗಲ್ ಆಗ್ತಾಯಿದ್ರು ಇದ್ರ ಬಗ್ಗೆ ಎಲ್ಲ ಒಂದು ಇದು ರೈಸ್ ಮಾಡ್ತಾರೆ. ಸೊ ಇನ್ನೊಂದು ಇಶ್ಯೂ ಏನಾಗಿತ್ತು ಅಂದರೆ, ವೆಬ್ಸೈಟ್ ಬ್ಲಾಕ್ ಮಾಡಿದ್ಮೇಲೆ ನಾವು ಇನ್ನೊಂದು ವೆಬ್ಸೈಟ್ ಓಪನ್ ಮಾಡಿದ್ವಲ್ಲ, ಸೊ ಅದರಿಂದನೂ ಒಂದು ಅಲಿಗೇಷನ್ ಬಂದಿತ್ತು. ಏನಂದರೆ
ಅದು ನಾವು ಇಲ್ಲಿ ಕ್ಲೋಸ್ ಮಾಡುವಾಗ ನೀವು ಇನ್ನೊಂದು ವೆಬ್ಸೈಟ್ ಓಪನ್ ಮಾಡಿ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅದೊಂದು ಕಂಪ್ಲೇಂಟು. ನಾವು ವೆಬ್ಸೈಟ್ ಓಪನ್ ಮಾಡಿದ್ದು ಏನಂದರೆ ಮೆಂಬರ್ಸ್ ಯಾರು ಪ್ಯಾನಿಕ್ ಆಗಬಾರ್ದು, ಅವರಿಗೆ ಒಂದು ವೆಬ್ಸೈಟ್ ಸಪ್ರೇಟ್ ವೆಬ್ಸೈಟ್ನಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆಲ್ಲ ಇರಬೇಕು ಅಂತಲೇ ಅದನ್ನು ಕ್ರಿಯೇಟ್ ಮಾಡಿ ನಾವು ರನ್ ಮಾಡ್ತಾ ಇದ್ವಿ. ಸೊ ಇದೆಲ್ಲ ಒಂದೇ ಅಂದರೆ ಒನ್ ಬೈ ಒನ್ ಆಗಿ ಒಂದೊಂದು ಇಶ್ಯೂ ಆಗಿ ಬರ್ತಾಯಿತ್ತು. ಸೊ ನೀವು ಇನ್ನೊಂದು ಅಂದರೆ ನಾವು ಬಿಸ್ನೆಸ್ ಮಾಡಬಾರ್ದು, ಏನು ಟ್ರಾನ್ಸಾಕ್ಷನ್ ನಡಿಬಾರ್ದು ಅಂದಿದ್ದಕ್ಕೆ ನೀವು ಇನ್ನೊಂದು ವೆಬ್ಸೈಟ್ ಮಾಡಿಕೊಂಡು ನೀವು ಮಾಡ್ತಾ ಇದ್ದೀರಾ ಅಂತ ಇನ್ನೊಂದು ಕಂಪ್ಲೇಂಟ್ ರೈಸ್ ಆಗಿ ಅದಕ್ಕೆ ರಿಪ್ಲೈ ಕೊಟ್ಟು, ಇಲ್ಲ ಸರ್ ನಾವು ಬರೀ ಇದಕ್ಕೆ ಮಾತ್ರನೇ ನಾವು ಮಾಡಿದ್ದೀವಿ, ಬೇರೆ ಯಾವ ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂತ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ನಾವು ಕೊಟ್ಟಿದ್ವಿ ಪ್ರೂಫ್ ಆಗಿ. ಅದೇ ಥರ ಇವರು ಇಲ್ಲಿ ಕ್ರೈಮ್ ಬ್ಲಾಕ್ ಆಗಿರೋದು ನವಂಬರ್ ಮಂತು, ಮತ್ತು ಇ ಒ ಎ ಆಫೀಸರ್ಸ್ ಯಾವಾಗ ಕಾಲ್ ಮಾಡಿದಾರೆ ಅಂದರೆ ನಮಗೆ ಡಿಸೆಂಬರ್ ಮಂತ್ನಲ್ಲಿ ಕಾಲ್ ಮಾಡಿದ್ರು. ಅದ್ರ ಮುಂಚೆನೇ ಇಲ್ಲಿ ಬ್ಯಾಂಕು ಎಲ್ಲ ಟ್ರಾನ್ಸಾಕ್ಷನ್ ಎಲ್ಲ ಲಾಕ್ ಆಗಿ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಬ್ಲಾಕ್ ಮಾಡಿಬಿಟ್ಟು ನಾವು ಸ್ಟಾಪೇ ಮಾಡಿಬಿಟ್ಟಿದ್ವಿ ಬಿಸ್ನೆಸ್ನ. ಅಂದರೆ ಬಿಸ್ನೆಸ್ ಅಂದರೆ ಪೇಮೆಂಟ್ ಮಾಡೋದು ಮತ್ತು ಕೆಲಸ ಮಾಡೋದೆಲ್ಲ ಸ್ಟಾಪೇ ಮಾಡಿಬಿಟ್ಟಿದ್ವಿ. ಅದು ಲೇಟ್ರಾಗಿ ಬಂದು ಅವ್ರು ಕಾಂಟ್ಯಾಕ್ಟ್ ಮಾಡಿ ಅದರ ಆಮೇಲೆ ಎಲ್ಲ ಅಲಿಗೇಷನ್ಸ್ ಅದರ ರಿಪೋರ್ಟ್ ಎಲ್ಲ ಕೇಳಿ ಒನ್ ಬೈ ಒನ್ ಆಗಿ ಸಬ್ಮಿಟ್ ಮಾಡ್ಕೊಂಡು ಹೋದ್ವಿ. ಅದೇ ಥರ ರೀಫಂಡ್, ಆದರೆ ಈ ರೀಫಂಡ್ ಕ್ಯಾಟಗರಿ ಎಲ್ಲರೂ ಬಂದು ಈ ರೆಫರಲ್ ಕೊಡೋದು, ರೆಫರೆಲ್ಲ ಇರಬಾರ್ದು ಅಂತ ಅದು ಗೌರ್ಮೆಂಟ್ ಬಂದು ನೀವು ರೆಫರಲ್ ಮಾಡ್ತಾಯಿದ್ದೀರಾ, ರೆಫರಲ್ ಜಾಯಿನ್ ಮಾಡಿಕೊಂಡು 5 ಜನ 10 ಜನ ಅಂತ ಹಿಂಗೆ ಸೇರಿಕೊಂಡು ನೀವು ಅದೇ ಮನಿ ಲಾಂಡ್ರಿ ಥರ ಮಾಡ್ತಾಯಿದ್ದೀರಾ ಅಂತ. ಸೊ ಆವಾಗ ಅದು ಡೀಟೇಲ್ ಹೇಳಿದ್ವಿ. ಓಕೆ, ನಾವು ಸರ್ ಮೇನ್ ರೀಸನ್ನು ನಮ್ಮ ಮೆಂಬರ್ ಸೇರಿಸಿದೆ ಬಂದು ಆ ಬಿಸ್ನೆಸ್ ಗ್ರೋ ಮಾಡೋಕ್ಕೆ ಮಾತ್ರನೇ, ನಾವು ಯಾವ ಕ್ಯಾಟಗರಿನೂ ಯಾವುದು ಇದು ಮಾಡಿಲ್ಲ ಅಂತ ಅದರ ಡೀಟೇಲು ನಾವು ಶೇರ್ ಮಾಡಿದ್ದೀವಿ. ಅದೇ ಥರ ನಿಮಗೆ ಪೇಮೆಂಟೆಲ್ಲ ಬಂದು ನಾವು ನಿಮಗೆ ರೀಫಂಡೇ ಕೊಟ್ಬಿಡ್ತೀವಿ ಅಂತ ಹೇಳಿದ್ವಿ. ಯಾಕಂದರೆ ನಾವು ಕೊಡ್ತಾ ಇರೋದು ಸ್ಯಾಲ್ರಿ ಮಂತ್ಲಿ ನೋಡಿದ್ರೆ ಎಷ್ಟೋ ಟ್ರಾನ್ಸಾಕ್ಷನ್, ಅದರಲ್ಲಿ ಬರೀ 10% ಮಾತ್ರ ನಿಮ್ಮದು ನೀವು ಕೊಟ್ಟಿರೋ ಅಮೌಂಟು ಅಷ್ಟೇ. ಸೊ ಅದನ್ನು ರೀಫಂಡ್ ಮಾಡೋಕ್ಕೂ ನಮಗೇನು ಪ್ರಾಬ್ಲಮ್ ಇಲ್ಲ, ಅದು ರೀಫಂಡೇ ಕೊಡ್ತೀವಿ ಅಂತ ನಾವು ಹೇಳ್ಬಿಟ್ಟಿವಿ. ಸೊ ಅದೇ ಥರ ಈ ಡೀಟೇಲ್ಸ್ ಎಲ್ಲ ರಿಪೋರ್ಟ್ಸ್ ಎಲ್ಲ ಪ್ರಾಪರಾಗಿ ಹೋದ್ಮೇಲೆ ಫೈನಲ್ ರಿಪೋರ್ಟ್ ರೆಡಿಯಾಗಿ ಆಮೇಲೆ ನೀವು ಅಂದರೆ ಆರ್ ಬಿ ಐ ಸೈಡಿಂದ ಅಲಿಗೇಷನ್ಸ್ ಬಂದಿರೋದೆಲ್ಲ ತಪ್ಪು, ನಾವೆಲ್ಲ ಚೆಕ್ ಮಾಡಿದ್ದೀವಿ, ಪ್ರಾಪರಾಗಿ ವೆರಿಫೈ ಮಾಡಿದ್ದೀವಿ, ಅವರೆಲ್ಲ ಆ ಬಿಸ್ನೆಸ್ ಕ್ಯಾಟಗರಿನಲ್ಲಿ ಇಲ್ಲ, ಆದರೆ ಆ MLM ಕ್ಯಾಟಗರಿನಲ್ಲಿ ಇಲ್ಲ, ಚಿಟಿಂಗ್ ಮನಿ ರೊಟೇಷನಲ್ಲಿ ಇಲ್ಲ, ಬಿಸ್ನೆಸ್ ಆ್ಯಕ್ಟ್ನಲ್ಲಿ ಇಲ್ಲ, ಈ ಥರ ಯಾವ್ಯಾವ ಅಲಿಗೇಷನ್ಸ್ ಬಂದಿದೆಯೋ ಆ ಪ್ರಾಬ್ಲಮೆಲ್ಲ ಆ ಕ್ಯಾಟಗರಿನಲ್ಲಿ SBO ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇಲ್ಲ ಅಂತ ಕ್ಲಿಯರ್ ಮಾಡಿದ್ದಾರೆ. ಅದರದ್ದು ರಿಪೋರ್ಟೇ ನಿಮಗೆ ಬಂದು ನೋಟಿಸ್ ಬೋರ್ಡ್ನಲ್ಲಿ ಸಬ್ಮಿಟ್ ಮಾಡಿದ್ದು. ಅದೇ ಥರ SBO ಬಗ್ಗೆ ಯಾರು ಬಂದು ಕಂಪ್ಲೇಂಟ್ ಮಾಡಿಲ್ಲ ಅಂತ ಅದು ಡೀಟೇಲಾಗಿ ಇದರಲ್ಲಿ ಬರೆದು ಕಳಿಸಿದ್ದಾರೆ ಆ ರಿಪೋರ್ಟು. ಅದೇ ಥರ ನಾವೆಲ್ಲ ಬಂದು ಮುಂಚೆನೇ ನಾವೊಂದು ಏನೇನು ಪ್ಲ್ಯಾನ್ ಮಾಡಿ ಇಟ್ಟಿದ್ವೋ ಅದೇ ಥರ ಆ ಪ್ಲ್ಯಾನ್ನಲ್ಲೇ ನಾವು ಇದ್ದೀವಿ. ಸೊ ಆ ಪ್ಲ್ಯಾನಲ್ಲಿ ನಾವು ಕೆಲಸ ನಿಮಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು, ಇವಾಗ ಎಲ್ಲ ಒಂದೇ ಸಲ ಅದನ್ನು ಒಂದೊಂದಾಗಿ ಸಪ್ರೇಟಾಗಿ ಮಾಡಿದ್ದನ್ನು ಒಂದೇ ಸಲ ನಾವು ಮಾಡೋಕ್ಕೆ ಹೋಗ್ತಾಯಿದ್ವಿ. ಅದು ವಿತ್ ಕ್ಲೌಡ್ ಸ್ಟೋರೇಜು ಅದೆಲ್ಲ ಇಟ್ಕೊಂಡು ನಾವು ಕೆಲಸವನ್ನು ಶುರು ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಸೊ ಕ್ಲೌಡ್ ಸ್ಟೋರೇಜ್ನ ಆಲ್ರೆಡಿ ಕೊಡ್ಬೋದಿತ್ತು, ಬಟ್ ಆದರೆ ಇವಾಗ ಪ್ರೆಸೆಂಟ್ಲಿ ಏನು ಯೂಸೇಜ್ ಇಲ್ಲ. ಯಾಕಂದರೆ ನೀವು ಟ್ರೈನಿಂಗ್ ತಿರ್ಗಾ ಒಂದು 4 ತಿಂಗಳು ಇವಾಗ ಟ್ರೈನಿಂಗ್ ಮಾಡೋಕ್ಕೆ ಹೋಗ್ತಿರಲ್ಲ, ಆ ಟ್ರೈನಿಂಗ್ ಎಲ್ಲ ಪ್ರಾಪರಾಗಿ ಮುಗಿಸ್ಮೇಲೆ ಆ ಕ್ಲೌಡ್ ಸ್ಟೋರೇಜ್ ಇಟ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಈಸಿ ಇರುತ್ತೆ. ಸೊ ಅದು ಟ್ರೈನಿಂಗ್ ಖಂಡಿತ ಮಾಡ್ತಾರೆ. ಸೊ ಅದು ನೆನಪಿಟ್ಕೊಳ್ಳಿ. ಒಂದು 5 ಕ್ಯಾಟಗರಿ ಪಾಯಿಂಟ್ಸ್ನಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಇದು ಇನ್ಫಾರ್ಮೇಷನ್ ಶೇರ್ ಮಾಡಿದರು. ಆ ಶೇರ್ ಮಾಡಿದ್ಮೇಲೆ ಅವ್ರು ಏನಂದ್ರೆ ಅಂದರೆ ಇದೆಲ್ಲ ಬಂದು ಮೇಲ್ ಕಳಿಸ್ಬೇಕು ಇಷ್ಟು ದಿವಸನಲ್ಲಿ ಅಂತ ಒಂದು ಡೆಡ್ಲೈನ್ ಕೊಟ್ಟಿದ್ದರು. ಬಟ್ ಆ ಡೆಡ್ಲೈನ್ ಬಿಟ್ಬಿಟ್ಟು ಇನ್ನೂ ಮೆಂಬರ್ಸ್ ಕಳಿಸ್ತಾ ಇದ್ದಾರೆ, ಈ ಥರ ಡಿಲೇ ಆಗ್ತಾ ಹೋದರೆ ಹೆಂಗೆ ಕೆಲಸ ಮಾಡೋದು? ಸೊ ಆದರೆ ಒಂದು ಪರ್ಟಿಕ್ಯುಲರ್ ಟೈಮ್ ಇಟ್ಟಿದ್ದಾರೆ. ಆ ಪರ್ಟಿಕ್ಯುಲರ್ ಟೈಮ್ನಲ್ಲಿ ಏನೇನು ಮೇಲ್ ಬಂದಿದೆಯೋ ಅದು ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ, ಮಿಕ್ಕಿದ್ದು ಯಾರ್ದು ಅಕ್ಸೆಪ್ಟ್ ಮಾಡೋದಿಲ್ಲ. ಆ ಥರ ಏನಾದರೂ ಮೆಂಬರ್ಸು ಆದ್ರ ಮೇಲೆ ನೀವು ಆ 5 ಪಾಯಿಂಟ್ಸ್ ಕ್ಯಾಟಗರಿನಲ್ಲಿ ಏನೋ ಮೇಲ್ ಕಳಿಸಿದರೆ ಅದು ಅಕ್ಸೆಪ್ಟ್ ಮಾಡೋದಿಲ್ಲ. ನಿಮ್ಗೇನು ಮಾಡಿಬಿಡ್ತಾರೆ ಅಂದರೆ ರೀಫಂಡ್, ಅಂದರೆ 3 ತಿಂಗಳಾದಮೇಲೆ. ಸೊ ಅದರ ಆಮೇಲೆ ಯಾರ್ಯಾರೋ ಮೇಲ್ ಕಳಿಸಿದ್ರೇನೋ ಆ ಕ್ಯಾಟಗರಿ ಮೆಂಬರ್ಸ್ದು 3 ತಿಂಗಳಾದಮೇಲೆ ನಿಮ್ಮದು ರೀಫಂಡ್ ಅಮೌಂಟು ನಿಮ್ಗೆ ಬರುತ್ತೆ. ನೀವು SBOನಲ್ಲಿ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ನೀವು ಟೈಮ್ ಪ್ರಕಾರ ಅಂದರೆ ಟೈಮ್ ಆನ್ಲೈನ್ ನಿಮ್ಮ ನೋಟಿಸ್ ಬೋರ್ಡ್ನಲ್ಲಿ ಇನ್ಫಾರ್ಮೇಷನ್ ಕೊಟ್ಟು ಅದು ಟಕ ಅಂತ ಬೇಗ ಮಾಡಬೇಕಾಗಿತ್ತು. ಅವತ್ತೇ 24 hours ವಿದಿನ್ 24 hours ಒಳಗಡೆ ಅದನ್ನು ಮಾಡಬೇಕು. 24 hours ಅಂದರೆ ಬೆಳಗ್ಗೆ 12 ಗಂಟೆ ನೈಟ್ 12 ಗಂಟೆ ಅಂತ ಇಟ್ಕೊಳ್ಳಿ ಒಂದು ದಿವಸ ಒಳಗಡೆ ಯಾವ ಬೇಕಾದರೂ ಮಾಡ್ಬೋದಿತ್ತು. ಆದರೆ ಇವಾಗ ಹೊಸ ಟಾಸ್ಕ್ ಹೆಂಗೆ ಬರುತ್ತೆ, ಅದು 1 ಗಂಟೆ ಒಳಗಡೆ ಮಾಡಬೇಕಂದ್ರೆ 1 ಗಂಟೆ ಒಳಗಡೆ ಮಾಡಬೇಕು. ಸೊ ನೀವು ಡಿಲೇ ಮಾಡ್ಕೊಂಡು ಹೋದರೆ ಖಂಡಿತ ಅದು SBOನಲ್ಲಿ ರನ್ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಇವಾಗ ಅವರು ಆಲ್ರೆಡಿ ಟೈಮ್ ಎಕ್ಸ್ಟೆಂಡ್ ಕೊಟ್ಟು ಇನ್ನು ಅದರ ಆಮೇಲೆ ಯಾರಾದರೂ ಮೇಲ್ ಕಳಿಸಿದರೆ ಅದು ಅಕ್ಸೆಪ್ಟ್ ಮಾಡದೆ ಅವ್ರಿಗೆ ರೀಫಂಡ್ ಮಾತ್ರನೇ ಡೈರೆಕ್ಟಾಗಿ ಬರುತ್ತೆ. ಬಟ್ 3 ತಿಂಗಳಾಗುತ್ತೆ. 3 ತಿಂಗಳ ಆಮೇಲೆ ರೀಫಂಡ್ ಮಾಡಿಕೊಂಡು ನಿಮ್ಮ SBOನಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಇದರ ಆಮೇಲೆ ಏನೇ ಮೇಲ್ ಬಂದ್ರೂ ಅದಕ್ಕೆ ಯಾವ ಸೊಲ್ಯೂಷನ್ ಸಿಗೋದಿಲ್ಲ, ಡೈರೆಕ್ಟು ರೀಫಂಡೇ ಸಿಗುತ್ತೆ. ಸೊ ಎಲ್ಲರಿಗೂ ಇನ್ಫಾರ್ಮ್ ಮಾಡಿಬಿಡಿ. 5 ಪಾಯಿಂಟದು ಆವಾಗಲೇ ಮೇಲ್ ಕಳಿಸಿರಬೇಕು. ಅದು ಬಿಟ್ಬಿಟ್ಟು ಲೇಟಾಗಿ ಕಳಿಸಿದವ್ರಿಗೆಲ್ಲ ಯಾರಿಗೂ ಅಕ್ಸೆಪ್ಟ್ ಆಗೋದಿಲ್ಲ.
ಅವ್ರು ಇದು ಇನ್ನೊಂದು ಏನಂದರೆ ಇ ಒ ಡಬ್ಲ್ಯೂ ಕ್ಯಾಟಗರಿನಲ್ಲಿ ಎಸ್ ಬಿ ಒ ಸ್ಕೂಲ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ಬರೋದಿಲ್ಲ ಅಂತ ಅದನ್ನು ಹೇಳಿದ್ದಾರೆ. ಯಾಕಂದರೆ ನಾವು ಎಮ್ ಎಲ್ ಎಮ್ ಕಂಪ್ನಿನೋ ಇಲ್ಲ ಸ್ಪಾಂಜಿ ಮನಿ ಸರ್ಕ್ಯುಲೇಷನ್ಸು ಮತ್ತು ಇಂಟ್ರೆಸ್ಟ್ ಪೇ ಮಾಡೋದು ಆ ಥರ ಕ್ಯಾಟಗರಿನಲ್ಲಿ ನಮ್ಮ ಕ್ಯಾಟಗರಿ ಇಲ್ಲ. ನಮ್ಮದು ಸ್ಕೂಲ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆ ಕ್ಯಾಟಗರಿನಲ್ಲಿ ಇಲ್ಲ. ಅದಕ್ಕೋಸ್ಕರ ಇ ಒ ಎ ಕ್ಯಾಟಗರಿಯಿಂದಾನೇ ನಮ್ಮದು ಎಸ್ ಬಿ ಒ ಕಂಪ್ನಿ ಬರೋದಿಲ್ಲ ಅಂತ ಅದನ್ನು ಡೀಟೇಲಾಗಿ ಹೇಳಿದ್ದಾರೆ. ಅದೇ ಥರ ಇವಾಗ ಜಾಯ್ನಿಂಗ್ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ. ಜಾಯ್ನಿಂಗ್ ಎಲ್ಲ ಮಾಡೋದು ಇಲ್ಲ, ಅದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟಿದ್ವಿ. ಯಾಕಂದರೆ ಜಾಯ್ನಿಂಗ್ ಮಾಡಿದ್ರೆ ಹೊಸ ಪ್ಲ್ಯಾನ್ ಎಲ್ಲ ಮಾಡೋಣ ಅಂತ ಇದ್ವಿ. ಅದೆಲ್ಲ ಯಾವ ಜಾಯ್ನಿಂಗ್ ಇಲ್ಲ, ಇವಾಗ ಹೊಸ ಪ್ಲ್ಯಾನ್ ಇಲ್ಲ. ಸೊ ಎಲ್ಲ ಅದು ಕ್ಲಿಯರ್ ಆಗಿಬಿಡುತ್ತೆ. ನೆಕ್ಸ್ಟ್ ಏನಂದರೆ ಜಾಯ್ನಿಂಗ್ ಮಾಡಿಸಿದ್ರೆ ಆದರೆ ನಮ್ಮದು ಮೆಂಬರ್ಸ್ ಜಾಸ್ತಿ ಇರುವಾಗ ಸೊ ಅದ್ರ ಪ್ರಕಾರ ನಾವು ಸ್ಯಾಲ್ರಿನೂ ಕೊಡಬೇಕಲ್ಲ. ಸೊ 500 ಜನ ಇದ್ದರೆ 500 ಜನಕ್ಕೆ ಏನೇನು ಎಷ್ಟು ಬೇಕಾಗಿದೆ ಸ್ಯಾಲ್ರಿ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಅದು ಕೆಲಸವನ್ನು ಮಾಡಿಕೊಂಡು ಅದನ್ನು ಡಿವೈಡ್ ಮಾಡ್ಕೋಬೋದು. 500 ಜಾಗದಲ್ಲಿ 5,000 ಮೆಂಬರ್ ಇದ್ದರೆ 5,000 ಮೆಂಬರಿಗೆ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಇನ್ಕಮ್ ಬರುತ್ತೆ. ಅದನ್ನು ಶೇರ್ ಮಾಡಿ ಡಿವೈಡ್ ಮಾಡ್ಕೊಳ್ಳಿ. ಅದೇ 50,000 ಜನ ಇದ್ದರೆ 50,000 ಇನ್ಕಮ್ ಏನು ಬರುತ್ತೋ ಅದನ್ನು ಎಲ್ಲರಿಗೂ ಶೇರ್ ಮಾಡಿಕೊಂಡು ಡಿವೈಡ್ ಮಾಡ್ಕೊಳ್ತೀವಿ. ಸೊ 5 ಲಕ್ಷ ಮೆಂಬರ್ ಇದ್ದರೆ ಅದನ್ನು ಮಾಡ್ಕೊಳ್ತೀವಿ. ಆ ಥರನೇ ಇವಾಗ ಎಷ್ಟು ಜನ ಇದ್ದಾರೆ, 3 ಲ್ಯಾಕ್ಸ್ ಮೆಂಬರ್ಸ್ ಇದ್ದಾರೆ ಅಂದರೆ 3 ಲ್ಯಾಕ್ಸ್ ಮೆಂಬರ್ನ ಇಟ್ಕೊಂಡು ಅದು ಏನೇನು ಕೆಲಸ ಮಾಡಬೇಕು ಅದು ಮಾಡಿ ಅದು ಏನೇನು ಇನ್ಕಮ್ ಬರುತ್ತೋ ಅದನ್ನು ಈಕ್ವಲ್ ಆಗಿ ಶೇರ್ ಮಾಡ್ತಾರೆ. ಅದೇ ಥರ ಕಂಪ್ನಿ ಬಂದು ಎಸ್ ಬಿ ಒನಲ್ಲಿ ಅವರು ಫುಲ್ ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ಓಕೆನಾ, ಪ್ಲ್ಯಾನ್ ಮಾಡಿ ಇಟ್ಟಿದ್ದಾರೆ. ಯಾವ ಪ್ಲ್ಯಾನು ಅವ್ರು ಚೇಂಜ್ ಮಾಡಿಲ್ಲ. ಯಾಕಂದರೆ ಅವ್ರಿಗೆ ಕಂಪನಿ ಅಂತ ಹೇಳಿದ್ರೆ ಕಂಪನಿಗೆ ಗೊತ್ತು ಏನು ಯಾವಾಗ ಏನು ಮಾಡಬೇಕು ಅಂತ. ಸೊ ಅದನ್ನು ಅವ್ರು ಕರೆಕ್ಟಾಗಿ ಮಾಡಿಟ್ಟಿದ್ದಾರೆ. ನಮಗೆ ಹೊಸಬ್ರು, ನಮಗೆ ಏನು ಗೊತ್ತಿಲ್ಲ. ಎಸ್ ಬಿ ಒ ಜಾಯಿನ್ ಮಾಡಿ ಓಕೆ ವೀಡಿಯೋ ನೋಡಬೇಕು, ಕಂಟೆಂಟ್ ಮಾಡಬೇಕು, ಕಂಟೆಂಟ್ ರೈಟಿಂಗು ಅದು ಇದು ಅಂತ ಅದು ಏನು ಇನ್ಫಾರ್ಮೇಷನ್ ಕೊಡ್ತಾರೋ ಅದು ಮಾತ್ರ ನಾವು ಮಾಡ್ಕೊಳ್ತೀವಿ. ಬಟ್ ಕಂಪನಿಗೆ ಗೊತ್ತಲ್ಲ ಏನು ಕಂಪನಿನ ಹೆಂಗೆ ನಡೆಸಬೇಕು, ಏನು ಮಾಡಬೇಕು. ಆ ಪ್ಲ್ಯಾನ್ ಮಾಡಿಟ್ಟಿದ್ದಾರೋ ಅದೇ ಕ್ಯಾಟಗರಿನಲ್ಲಿನೇ ಅವ್ರು ಮಾಡ್ತಾಯಿದ್ದಾರೆ. ನಮಗೆ ಮಾತ್ರ ಹೊಸದಾಗಿ ಗೊತ್ತಾಗ್ತಾಯಿದೆ. ಪ್ಲ್ಯಾನ್ ಚೇಂಜ್ ಮಾಡ್ತಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಅವರೆಲ್ಲ ಕರೆಕ್ಟಾಗಿ ಯಾವ ಪ್ಲ್ಯಾನ್ನಲ್ಲಿದ್ದರೋ ಆ ಪ್ಲ್ಯಾನಿಂದನೇ ಕರೆಕ್ಟಾಗಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಇವಾಗ ಒಂದೊಂದಾಗಿ ಟ್ರೈನಿಂಗ್ ಅಂದರೆ ವಿಡಿಯೋ ನೋಡೋದು ಮತ್ತು ಕಂಟೆಂಟ್ ರೈಟಿಂಗ್ ಮಾಡೋದು, ಆರ್ಟಿಕಲ್ ರೀಡಿಂಗ್ ಮಾಡೋದು, ರೇಟಿಂಗ್ ಕೊಡೋದು, ಇದೆಲ್ಲ ಒಂದೊಂದು ಸಪ್ರೇಟಾಗಿ ಮಾಡ್ತಾ ಇದ್ದೀವಲ್ಲ, ಅದನ್ನು ಹೋಗಿ ಒಂದೇ ಸಲ ಎಲ್ಲ ಸೇರಿಸ್ಕೊಂಡು ಒಂದೇ ಸಲ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅದೇ ನಮ್ಮ ಕೆಲಸ ಇರುತ್ತೆ. ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡೋದು, ರೀಲ್ಸ್ ಹಾಕೋದು, ಮೇಲ್ ಕಳಿಸೋದು, ಇದೆಲ್ಲ ಖಂಡಿತ ಇದ್ದೇ ಇರುತ್ತೆ. ಸೊ ಎಸ್ ಬಿ ಒ ಲೋಗೋ ನೋಡಿದ್ರೆ ನೀವು 4 ಸಿಂಬಲ್ಸ್ ನೋಡ್ತೀರಾ ಒಳಗಡೆ. ವೈಟ್ ಬ್ಲೂ ವೈಟ್ ಅಂತ ಈ ಥರ ಚೇಂಜಸ್ ಆಗಿರುತ್ತೆ. ಅದು 4 ಕ್ಯಾಟಗರಿನಲ್ಲಿ 4 ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇದೆ. ಸೊ ಅದನ್ನು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದಾರೆ. ನೀವು ಯಾವತ್ತಾದರೂ ಎಸ್ ಬಿ ಒ ಲೋಗೋ ಚೇಂಜ್ ಆಗಿ ನೋಡಿದ್ರೆ ಒಂದೇ ಲೋಗೋ ಇರೋದು. ಅದರಲ್ಲಿ ಫಸ್ಟ್ ಅರ್ನಿಂಗ್ ಅಂದರೆ ದುಡ್ಡು ಸಂಪಾದನೆ ಮಾಡೋದನ್ನ ಅರ್ನಿಂಗ್ ಕ್ಯಾಟಗರಿ ಅದು ಬಂದು ಇನ್ನೂ ಬೆಟರಾಗಿ ಇನ್ನೂ ಪರ್ಫೆಕ್ಟಾಗಿ ಅರ್ನ್ ಮಾಡೋದು ಕ್ಯಾಟಗರಿನಲ್ಲಿ ತೊಗೊಂಬರೋಕ್ಕೆ ಅಪ್ಗ್ರೇಡೆಡ್ ವರ್ಷನ್ ಅಂತ ಹೇಳಿದ್ದಾರೆ, ಅದು ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಬಂದು ಫ್ರೀ ಎಜುಕೇಷನ್ ಎಲ್ಲರಿಗೂ, ಅಂದರೆ ಇರೋ ಮೆಂಬರ್ಸ್ಗೆಲ್ಲ ಫ್ರೀ ಎಜುಕೇಷನ್ ಕೊಡೋಕ್ಕೆ ಆಪ್ಷನ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಫ್ರೀ ಎಜುಕೇಷನ್ ಸಿಗುತ್ತೆ. ಮೂರನೇದು ಏನಂದರೆ ಬಿಸ್ನೆಸ್ ಗ್ರ್ಯಾಜುಯೇಷನ್ ಕ್ಯಾಟಗರಿ ಬರುತ್ತೆ. ಅದು ಏನಂದರೆ ಬಿಸ್ನೆಸ್ ಗ್ರ್ಯಾಜುಯೇಷನ್ ಆ್ಯಂಡ್ ಅರ್ನಿಂಗ್. ಸೊ ಬಿಸ್ನೆಸ್ ಕ್ಯಾಟಗರಿ ಗ್ರ್ಯಾಜುಯೇಷನ್ ಅಂದರೆ ಅದು ಎಜುಕೇಷನ್ನೇ. ನೀವು ಬಿಸ್ನೆಸ್ ಹೆಂಗೆ ಮಾಡೋದು, ಆ ಡಿಫ್ರೆಂಟ್ ಕ್ಯಾಟಗರಿ ಬಿಸ್ನೆಸ್ ಇರುತ್ತೆ, ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ಟೀಚಿಂಗ್ ಕಲಿಸ್ಕೊಡ್ತಾರೆ. ಸೊ ಆವಾಗ ನೀವು ಕಲಿತಾ ನೀವು ಸಂಪಾದನೆಯೂ ಮಾಡ್ಬೋದು. ಓಕೆನಾ. ಸೊ ಇದು ನಿಮಗೆ ಫ್ರೀ ಎಜುಕೇಷನ್ನು ನೆನಪಿಟ್ಕೊಳ್ಳಿ. ಇದೂ ನಿಮಗೆ ಫ್ರೀ ಎಜುಕೇಷನ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಅದು ಫ್ರೀ ಎಜುಕೇಷನ್ನೇ. ಆದರೆ ಎಸ್ ಬಿ ಒ ಸೈಡಿಂದ ಏನೇನು ಬರುತ್ತೋ ಅದು ನಿಮಗೆ ಫ್ರೀ ರೀ. ಓಕೆನಾ. ಬಟ್ ಎಸ್ ಬಿ ಒ ಬಿಟ್ಟು ಬೇರೆ ಅಂದರೆ ಇವಾಗ ಟ್ರೇಡಿಂಗ್ ಆಪ್ಷನ್ ಮಾಡಿದ್ವಿ ಮತ್ತು IT ರಿಟರ್ನ್ಸ್ ಮಾಡಿದ್ವಿ. ಆ ಥರ ಇರುವಾಗ ಏನಂದರೆ ಟ್ರೇಡಿಂಗ್ ಎಲ್ಲ ಅವ್ರು ಬೇರೆ ಕಂಪ್ನಿ ಅವ್ರು ದುಡ್ಡು ಕೇಳ್ತಾರೆ, ಅದಕ್ಕೆ ನೀವು ದುಡ್ಡು ಕೊಟ್ಬಿಟ್ಟು ನೀವು ಕಲ್ತ್ಕೋಬೇಕು. ಬಟ್ ಎಸ್ ಬಿ ಒ ಸೈಡಿಂದ ಕಲಿಸ್ಕೊಡೋದು ಬಂದು ಎಲ್ಲ ಫ್ರೀನೇ. ಸೊ ಫ್ರೀ ಎಜುಕೇಷನ್ ಸೆಕೆಂಡ್ ಪಾಯಿಂಟ್ ಒಂದು. ಮತ್ತು ಬಿಸ್ನೆಸ್ ಗ್ರ್ಯಾಜುಯೇಷನ್ ಪ್ಲಸ್ ಅರ್ನಿಂಗ್ ಅಂದರೆ ನೀವು ಬಿಸ್ನೆಸ್ ಗ್ರ್ಯಾಜುಯೇಷನ್ ಬಗ್ಗೆ ಒಂದು ಕೋರ್ಸ್ ಇರುತ್ತೆ, ಅದನ್ನು ಕಲಿತಾ ನೀವು ಸಂಪಾದನೆಯೂ ಮಾಡ್ತೀರಾ. ಇನ್ನೂ ಟ್ಯಾಲೆಂಟ್ ಇದ್ದರೆ ಅದು ನೀವು ಅದಕ್ಕಿಂತ ಮೇಲೇನೂ ನೀವು ಅರ್ನ್ ಮಾಡ್ಬೋದು. ಅದು ನಿಮ್ಮ ಕ್ಯಾಟಗರಿ. ಅಂದರೆ 100% ಬಿಸ್ನೆಸ್ ಮಾಡ್ತೀರಾ ಎಲ್ಲರೂ. ಯಾರ್ಯಾರು ಥರ್ಡ್ ಕ್ಯಾಟಗರಿನಲ್ಲಿ ಬರ್ತೀರೋ ಎಲ್ಲರೂ 100% ಬಿಸ್ನೆಸ್ ಮಾಡ್ತೀರಾ. ಬಟ್ ಅದರಲ್ಲಿ ಪಾಸ್ ಆಗೋದು ಫೇಲ್ ಆಗೋದು ಅದು ನಿಮ್ಮ ಕೈನಲ್ಲಿ. ಅಂದರೆ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ ತಗೋರೋಲ್ಲ ಹೈ ರ್ಯಾಂಕ್ ಟಾಪ್ ರ್ಯಾಂಕಿಂಗ್ ಅಂತ ಬರ್ತಾರೆ. ಕೆಲವರು ಜಸ್ಟ್ ಪಾಸ್ನಲ್ಲಿ ಆಗ್ತಾರೆ.
ಸೊ ಇದು ಬೇಸ್ಡ್ ಆನ್ ಟ್ಯಾಲೆಂಟ್, ಓಕೆನಾ. ಸೊ ಕೋರ್ಸ್ ನಾವು ಕೊಡ್ತಾ ಇದ್ವಿ ಫ್ರೀಯಾಗಿ, ನೀವು ಕಲ್ತ್ಕೊಂಡು ನೀವು ಸಂಪಾದನೆ ಮಾಡಿ, ನೀವು ಪಾಸ್ ಆದರೆ ನೀವು ಚೆನ್ನಾಗಿ ನೀವು ಸಂಪಾದನೆ ಮಾಡ್ತೀರಾ, ಓಕೆನಾ. ಬಟ್ ಅದೇ ಬಂದು ಪಾಸ್ ಮಾಡೋಕ್ಕಾಗಿಲ್ಲ, ಗೊತ್ತಿಲ್ಲ, ಭಯ, ಇದೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಇಂಟ್ರೆಸ್ಟ್ ಇಲ್ಲದೆ ಇರೋರು ಮಾಡಿದ್ರೆ ಅದು ಕಷ್ಟನೇ ಅವರಿಗೆ. ಸೊ ಅದು ಟ್ಯಾಲೆಂಟ್ ಬೇಸ್ಡ್. ಅದಕ್ಕೆ ಶಂಕರ್ ಸರ್ ಹೇಳಿದ್ದು ಟ್ಯಾಲೆಂಟ್ ಬೇಸ್ಡ್ ಇನ್ಕಮ್. ಸೊ ನೀವು ಯಾವ ಕ್ಯಾಟಗರಿನಲ್ಲಿ ಸೆಲೆಕ್ಟ್ ಮಾಡ್ತೀರೋ ಆ ಕ್ಯಾಟಗರಿ. ಫೋರ್ತ್ ಕ್ಯಾಟಗರಿ ಬಂದು ಸೇವ್ ಗ್ರೀನ್. ಸೇವ್ ಗ್ರೀನ್ ಬಂದು ಪ್ಲಾಂಟಿಂಗ್, ಇದು ಅದು ಇವಾಗ ಬರೋದಿಲ್ಲ. ಸೇವ್ ಗ್ರೀನ್ ಬಗ್ಗೆ ಅದು ಎಕ್ಸಾಕ್ಟ್ ನಾನು ಅದರ ತಪ್ಪು ಹೇಳ್ಬಿಟ್ಟಿದ್ದೀನಿ, ಪ್ಲಾಂಟಿಂಗ್ ಅಂತೆಲ್ಲ. ಸೇವ್ ಗ್ರೀನ್ ಆಪ್ಷನ್ ಅಂತ ಒಂದಿದೆ, ಅದು ಇವಾಗ ತೊಗೊಂಬರೋದಿಲ್ಲ. ಅದು ತೊಗೊಂಬಂದ್ರೂ ಕರೆಕ್ಟಾಗಿ ನೀಟಾಗಿರಬೇಕು, ವೇಸ್ಟೇಜ್ ಆಗಬಾರ್ದು, ಇದೆಲ್ಲ ಪ್ರಾಪರಾಗಿ ಲೇಟಾಗಿ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಪ್ರೆಸೆಂಟಾಗಿ ಗ್ರೀನ್ ಸೇವ್ ಗ್ರೀನ್ ಆಪ್ಷನ್ ಬಂದು ಇವಾಗ ಬರೋದಿಲ್ಲ, ಓಕೆನಾ. ಸೊ ಇದನ್ನು ವೆಯ್ಟ್ ಮಾಡಬೇಕು ನೀವು. ಅದೇ ಥರ ಇದು ಪ್ರೀಮಿಯಮ್ ಲೀಡರ್ಸು, ಬಿ ಡಿ ಒ ಆಫೀಸರ್ಸು, ಈ ಥರ ಎಲ್ಲ ಕ್ಯಾಟಗರಿ ಇತ್ತಲ್ಲ, ಅದು ಡೈಮಂಡು, ಗೋಲ್ಡು, ಆ ಥರ ಯಾವುದು ಬರೋದಿಲ್ಲ. ಅದೆಲ್ಲ ಕ್ಲಿಯರ್ ಮಾಡಿ ಗೌರ್ಮೆಂಟ್ ಅವರು ಆ ಥರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಬಿ ಡಿ ಒ ಆಫೀಸರ್ಸ್ಗೆ ಬೇರೆ ಕ್ಯಾಟಗರಿ ಆಪ್ಷನ್ಸ್ ಮಾಡಿದ್ದಾರೆ ಅಂತೆ. ಪ್ರೈಮು, ಸುಪ್ರೀಮು ಅದೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈ ಥರ ಇಂಟ್ರೋ ಬೋನಸ್ ಕ್ಯಾಟಗರಿನೂ ಬರೋದಿಲ್ಲ. ಇಂಟ್ರೋ ಬೋನಸ್ ಅಂದರೆ ನೀವು ನಿಮ್ಮ ಡೌನ್ಲೈನ್ ಮೆಂಬರ್, ಅವ್ರ ಡೌನ್ಲೈನ್ ಮೆಂಬರ್ಸು, ಅದು ಲೆವೆಲ್ ಬೇಸ್ಡ್ ಇನ್ಕಮ್ ಥರ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ಗೌರ್ಮೆಂಟ್ ಏನೇನು ಮಾಡಬಾರ್ದು ಅಂತ ಹೇಳಿದಾರೋ ಅದಕ್ಕೆಲ್ಲ ಕರೆಕ್ಟಾಗಿ ಅವರು ರೂಲ್ಸ್ನ ಓಕೆ ಮಾಡಿಕೊಂಡು ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಅದೇ ಥರ ಇನ್ನೊಂದು ಜನರಲ್ ಕಂಪ್ಲೇಂಟ್ಸು ಮತ್ತು ಲಾಸ್ಟ್ 5 ಪಾಯಿಂಟ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ 10 ದಿವಸ ಒಳಗಡೆ ಅದನ್ನು ಎಲ್ಲ ಕ್ಲಿಯರ್ ಮಾಡಿಬಿಡ್ತಾರೆ. ಅಂದರೆ 14th ಇವತ್ತು. ಸೊ 14th ಅಂದರೆ 24th ಒಳಗಡೆ ಅದು ಏನೇನು ಇದಿದೆ ಅದೆಲ್ಲ ಸಾಲ್ವ್ ಮಾಡಿಬಿಡ್ತಾರೆ. ಬಟ್ ಅದ್ರ ಮುಂಚೆ ಒಂದು ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿದ್ದರು, 5 ಪಾಯಿಂಟ್ಸ್ಗೆ ಒಂದು ಟೈಮ್ ಕೊಟ್ಟಿದ್ದರು. ಆ ಟೈಮ್ಗೆ ಇಮೇಲ್ ಕಳಿಸ್ಬೇಕು, ಅದರ ಆಮೇಲೆ ಅಕ್ಸೆಪ್ಟ್ ಮಾಡಲ್ಲ ಅಂದರು. ಯಾರೆಲ್ಲ ಅಕ್ಸೆಪ್ಟ್ ಮಾಡಲ್ಲ, ಯಾರೆಲ್ಲ ಲೇಟಾಗಿ ಮೇಲ್ ಕಳಿಸ್ತಾ ಇದ್ದಾರೋ ಅವ್ರಿಗೆಲ್ಲ ಅಕ್ಸೆಪ್ಟ್ ಆಗೋದಿಲ್ಲ. ಮತ್ತು ಅವ್ರಿಗೆಲ್ಲ ಫೈನಲ್ ಏನಂದರೆ ಡೈರೆಕ್ಟ್ ರೀಫಂಡು ಮತ್ತು ಎಸ್ ಬಿ ಐನಲ್ಲಿ ಕೆಲಸ ಕಂಟಿನ್ಯೂ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಟಾಸ್ಕು ಇದೆಲ್ಲ ಆನ್ ಟೈಮ್ನಲ್ಲಿ ಕರೆಕ್ಟಾಗಿ ಮಾಡಬೇಕು. ಅವ್ರು ಮಾಡಿಲ್ಲ ಅಂದರೆ ಅದು ಅವ್ರ ತಪ್ಪು. ಸೊ ಅದಕ್ಕೋಸ್ಕರ ಆ ಥರ ಏನು ಮಾಡೋಕ್ಕಾಗೋದಿಲ್ಲ. ಅದು ಒಂದು ಪಾಯಿಂಟ್ಸ್. ಇವಾಗ ಲಾಸ್ಟ್ ಒಂದು 8 ಪಾಯಿಂಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಫಸ್ಟ್ ಬಂದು ಜನರಲ್ ಆಲ್ ಕಂಪ್ಲೇಂಟ್ಸ್ ಮತ್ತು ಲಾಸ್ಟ್ 5 ಪಾಯಿಂಟ್ಸು ವಿದಿನ್ 10 days ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ದಾರೆ. ನ್ಯೂ ಪ್ಲ್ಯಾನ್ ಲಾಂಚ್ ಬಂದು 17th ಜುಲೈ 2024. ಅವತ್ತೇನೋ ಆಷಾಢ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ 16th ಲಾಂಚ್ ಮಾಡೋಣ ಅಂತ ಒಂದು ಇನ್ಫಾರ್ಮೇಷನ್ನು ಕಮಾಂಡರ್ ಶೇರ್ ಮಾಡಿದರು. ಬಟ್ ಅದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮೇ ಬಿ 16th ಇಲ್ಲ 17th ಅಪ್ಡೇಟ್ ಕೊಡ್ಬೋದು. ನೆಕ್ಸ್ಟ್ ಬಿ ಡಿ ಒ ಸೆಲೆಕ್ಷನ್ ಬಂದು 18th ಜುಲೈ 2024. ಬಿ ಡಿ ಒ ಸೆಲೆಕ್ಷನ್ ಅಂದರೆ ಬಿ ಡಿ ಒ ಆಫೀಸರ್ ಸೆಲೆಕ್ಷನ್ಸು ನಡೆಯುತ್ತೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ವೈಸ್ಡ್ ಬೇಸ್ಡ್ ಮೆಂಬರ್ಸ್ನ ಸ್ಪ್ಲಿಟ್ ಮಾಡ್ತಾರೆ. ಅಂದರೆ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ಮಹಾರಾಷ್ಟ್ರ, ಆ ಥರ ವೆಸ್ಟ್ ಬೆಂಗಾಲು, ಏನೇನು ಕ್ಯಾಟಗರಿನಲ್ಲಿ ಎಷ್ಟೆಷ್ಟು ಡಿಸ್ಟ್ರಿಕ್ಟ್ ಇದೆಯೋ ಆ ಡಿಸ್ಟ್ರಿಕ್ಟ್ ವೈಸು ಮೆಂಬರ್ಸ್ನ ಸ್ಪ್ಲಿಟ್ ಮಾಡ್ತಾರೆ. ಆಮೇಲೆ 27ನೇ ತಾರೀಕು ಜುಲೈ 2024ಗೆ ರೀಫಂಡು ಮತ್ತು ವಿಡ್ರಾವಲ್ಲು ಸ್ಟಾರ್ಟ್ ಆಗುತ್ತೆ. ಅದೇನೇನು ಆಪ್ಷನ್ ಇದೆ ಅದು ಪ್ರೋಸೆಸ್ಸು ಅದನ್ನು ಮಾಡ್ತಾರೆ. ನ್ಯೂ ಗ್ರೂಪ್ಸ್ ಓಪನ್ ಬೈ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜ್ ವೈಸು ನ್ಯೂ ಗ್ರೂಪ್ಸ್ ಓಪನ್ ಮಾಡ್ತಾರೆ. ಕನ್ನಡ ಅಂದರೆ ಕನ್ನಡ, ಹಿಂದಿ ಅಂದರೆ ಹಿಂದಿ, ತಮಿಳ್ ಅಂದರೆ ತಮಿಳು, ತೆಲುಗು ಅಂದರೆ ತೆಲುಗು, ಮಲಯಾಳಂ, ಆ ಥರ ಡಿಫ್ರೆಂಟ್ ಕ್ಯಾಟಗರೀಸ್ ಲ್ಯಾಂಗ್ವೇಜ್ನಲ್ಲಿ ಯಾರ್ಯಾರು ಇದ್ದಾರೋ ಅದನ್ನು ಇದು ಮಾಡ್ತಾರೆ, ಗ್ರೂಪ್ನ ಕ್ರಿಯೇಟ್ ಮಾಡ್ತಾರೆ. ಮತ್ತು 7th ಪಾಯಿಂಟ್ ಬಂದು ನ್ಯೂ ಪ್ಲಾನ್ ಬೇಸ್ಡ್ ಮೆಂಬರ್ ಸ್ಪ್ಲಿಟ್ ಅಂದರೆ 3 ಕ್ಯಾಟಗರೀಸ್ನಲ್ಲಿ ಬರುತ್ತಲ್ಲ. ಸೊ 3 ಕ್ಯಾಟಗರಿ ಮೆಂಬರ್ಸ್ನಲ್ಲಿ ಯಾರ್ಯಾರು ಕ್ಯಾಟಗರಿ ಲೆವೆಲ್ ಸೆಲೆಕ್ಟ್ ಮಾಡ್ತಾರೋ ಆ ಕ್ಯಾಟಗರಿನಲ್ಲಿ ಅವ್ರನ್ನ ಡಿವೈಡ್ ಮಾಡ್ತಾರೆ. ಅಂದರೆ ಬಿಸ್ನೆಸ್ ಗ್ರ್ಯಾಜುಯೇಷನ್ ಕ್ಯಾಟಗರಿ ಅಂತ ಹೇಳಿದ್ರೆ ಬಿಸ್ನೆಸ್ ಗ್ರ್ಯಾಜುಯೇಷನ್ನಲ್ಲಿ ಯಾರ್ಯಾರು ಯಾವ ಕೋರ್ಸ್ ತೆಗಿತೀರ ಅದರಲ್ಲಿ. ಅಂದರೆ ಫ್ರೀ ಎಜುಕೇಷನ್ ಕ್ಯಾಟಗರಿ ಅಂದರೆ ಅದು ಬೇರೆ. ಈ ಥರ 3 ಕ್ಯಾಟಗರಿ. ಅದು ಏನು ಕ್ಯಾಟಗರಿ ಅಂತ ಇನ್ನೂ ಅಪ್ಡೇಟ್ ಬಂದಿಲ್ಲ, ಬಟ್ ಶಂಕರ್ ಸರ್ ಅಪ್ಡೇಟ್ ಮಾಡ್ತಾರೆ. ಸೊ ಅದನ್ನು ನಾವು ಕೇಳ್ಕೊಬೋದು. 8ನೇ ಬಂದು ನೆಕ್ಸ್ಟ್ ಎಸ್ ಬಿ ಒ ನೆಕ್ಸ್ಟ್ ಬಿಸ್ನೆಸ್ ಮೆಂಬರ್ ಸೆಲೆಕ್ಟ್ ಅಂದರೆ ಬಿಸ್ನೆಸ್ ಏನೇನು ಬಿಸ್ನೆಸ್ಸು ಆ ಥರ ಸೆಲೆಕ್ಷನ್ಸು. ಇವಾಗ ಎಷ್ಟೋ ಬಂದು ಎಸ್ ಬಿ ಒ ಜೊತೆಗೆ ಟೈಪ್ ಮಾಡಿಕೊಂಡು ಬಿಸ್ನೆಸ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಬಂದು ಆಪ್ಷನ್ ಕೊಡ್ತೀವಿ, ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾರೆಲ್ಲ ಬಂದು ಬಿಸ್ನೆಸ್ ಗ್ರ್ಯಾಜುಯೇಷನ್ ಕೋರ್ಸ್ ಮಾಡ್ತಾರೋ ಅದು ಯಾವ್ಯಾವ ಕ್ಯಾಟಗರಿ, ಯಾವ್ಯಾವ ಕೋರ್ಸ್ ತೆಗಿತಾರೋ ಆ ಕ್ಯಾಟಗರಿನಲ್ಲಿ ಮೆಂಬರ್ಸ್ನ ಡಿವೈಡ್ ಮಾಡ್ತಾರೆ. ಅದೇ ಥರ ಟಿ ಡಿ ಎಸ್ ಅಮೌಂಟ್ ಬಂದು ಎಲ್ಲರಿಗೂ ಪೇ ಮಾಡ್ತೀವಿ ಅಂತ ಹೇಳಿದ್ವಲ್ಲ. ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡುವಾಗ ಯಾರ್ಯಾರಿಗೆ ಪೇ ಮಾಡಬೇಕು ಅಂತ ಇರೋ ಮೆಂಬರ್ಸ್ಗೆ ಮಾತ್ರ ಪೇ ಮಾಡ್ತಾರಂತೆ. ಸೊ ಟಿ ಡಿ ಎಸ್ ಬಂದರೆ ಟ್ಯಾಕ್ಸ್ ಡಿಡಕ್ಷನ್, ಅದು ನಿಮಗೆಲ್ಲ ಡಿಡಕ್ಟ್ ಆಗುತ್ತೆ, ಅದು ಇರುತ್ತೆ. ಆದರೆ ಸೇಫ್, ನಿಮಗೆ ಎಲ್ಲಕ್ಕೆ ಹೋದರೆ ಸೇಫು. ಯಾರಿಗೆ ಹೋಗುತ್ತೋ ಅವ್ರಿಗೆ ಮಾತ್ರ ಅವ್ರು ಕ್ಲೈಮ್ ಮಾಡಬೇಕು. ನಿಮ್ಮೆಲ್ಲ
ಕಮ್ಮಿ ಅಮೌಂಟ್ ಇದ್ದರೆ ನೀವು ಸೇಫ್ ಝೋನಲ್ಲಿ ಇದ್ದರೆ ನಿಮಗೆ ಕಟ್ಟೋದು ಅವಶ್ಯಕತೆ ಬೇಡ. ಸೊ ಅದ್ರ ಬಗ್ಗೆ ಚಿಂತೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಸೊ ಅವರು ಕೆಲವು ಲಿಸ್ಟ್ ಏನೇನು ಕೊಟ್ಟಿದ್ದಾರೋ ಈ ಲಿಸ್ಟ್ ಮೆಂಬರ್ಸ್ಗೆ ಮಾತ್ರ ಪೇ ಮಾಡಿ ಅಂತ ಹೇಳೋರಿಗೆ ಎಸ್ ಬಿ ಐ ಸೈಡಿಂದ ಅವರಿಗೆ ಪೇ ಮಾಡ್ತಾರೆ. ಅದೇ ಥರ ಪ್ಯಾನ್ ಕಾರ್ಡ್ ಕೊಟ್ಟಿರೋ ಮೆಂಬರ್ಸ್ಗೆಲ್ಲ ಬಂದು 5% ಮಾತ್ರ ಟಿ ಡಿ ಎಸ್ ಕಟ್ ಆಗುತ್ತೆ. ಮತ್ತು ಯಾರು ಪ್ಯಾನ್ ಕಾರ್ಡ್ ಕೊಟ್ಟಿಲ್ವೋ ಅವ್ರಿಗೆಲ್ಲ 20% ಕಟ್ ಆಗುತ್ತೆ. ಅದು ನೆನಪಿಟ್ಕೊಳ್ಳಿ. ಆಲ್ರೆಡಿ ಇದೆಲ್ಲ ಹಳೆ ಇನ್ಫಾರ್ಮೇಷನ್ನೇ, ಹೇಳಿರೋ ಇನ್ಫಾರ್ಮೇಷನ್ನೇ ತಿರ್ಗಾ ರಿಪೀಟ್ ಮಾಡ್ತಾ ಇದ್ದಾರೆ, ನಿಮಗೆ ನೆನಪಿರಲೇಬೇಕು ಅಂತ. ಸೊ ಎಲ್ಲ ಅಮೌಂಟು ವ್ಯಾಲೆಟೆಲ್ಲ ಝೀರೋ ಆಗಬೇಕು. ಯಾದರೆ ಎಸ್ ಬಿ ಐ ಸ್ಟಾರ್ಟ್ ಆಗಬೇಕಂದ್ರೆ ನಿಮ್ಮದು ವ್ಯಾಲೆಟ್ ರೀಫಂಡ್ ಅಮೌಂಟ್ ಇಲ್ದವಲ್ಲ, ರೀಫಂಡ್ ಮತ್ತು ವ್ಯಾಲೆಟ್ ಅಮೌಂಟ್ ಅದೆಲ್ಲ ಝೀರೋ ಆದಮೇಲೆ ನೆಕ್ಸ್ಟ್ ಪ್ರೋಸೆಸ್ನ ಮಾಡ್ತಾರೆ. ಕೆಲಸ ಅಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಆಗುವಾಗ ನಿಮ್ಮದು ವ್ಯಾಲೆಟ್ ಎಲ್ಲ ನಿಮ್ಮದು ಅಕೌಂಟ್ನಲ್ಲಿ ಬಂದಿರುತ್ತೆ, ಝೀರೋ ಇರುತ್ತೆ. ಅದರ ಆಮೇಲೆ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಅದೇ ಥರ ಯಾವಾಗ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂದರೆ August 10 ಇಲ್ಲಾಂದರೆ ಇವತ್ತಿಂದ ಒಂದು 25 ದಿವಸ ಮ್ಯಾಕ್ಸಿಮಮ್ ಟೈಮ್ ಇಟ್ಕೊಳ್ಳಿ. 15 ದಿವಸ ಇರ್ತಿಲ್ಲ, 15 ದಿವಸ ಅಂದರೆ ಇವತ್ತು 15, ಒಂದು 10, 25 ದಿವಸ ಹೇಳಿದ್ದಾರೆ. ಅಂದರೆ August 10ಗೆ ನಿಮಗೆ ಕೆಲಸ ಸ್ಟಾರ್ಟ್ ಆದರೆ August 10 ಒಳಗಡೆ ಕೆಲಸವನ್ನು ಸ್ಟಾರ್ಟ್ ಮಾಡ್ತೀರಾ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನೆಕ್ಸ್ಟ್ ಮಾಹಿತಿ ಏನಿದೆಯೋ ಅದೆಲ್ಲ ಅಪ್ಡೇಟ್ ಮಾಡ್ತಾರೆ. ಅದೇ ಥರ ಒಬ್ಬೊಬ್ರದ್ದು ಐ ಡಿ ಟ್ರಾನ್ಸ್ಫರ್ ಮಾಡ್ಕೋಬೇಡಿ. ಒಂದೇ ಐ ಡಿ ಸಾಕು. ಒಬ್ಬರು ಕಸ್ಟಮರ್ ಅಂದರೆ ಒಂದು ಪರ್ಸನ್ಗೆ ಒಂದು ಐ ಡಿ. 2 ಮನೇಲಿ ಇಬ್ಬರು ಇದ್ದಾರಾ, 2 ಐ ಡಿ. 3 ಜನ ಇದ್ದಾರಾ, 3 ಐ ಡಿ. ಆ ಥರ ಇರ್ಬೋದು. ಬಟ್ ಒಬ್ಬರೇ ಬಂದು 4, 5 ಐ ಡಿ ಇಟ್ಟರೆ ನಿಮಗೆ ಕಷ್ಟ ಆಗುತ್ತೆ, ನೀವು ಕೆಲಸ ಮಾಡೋಕ್ಕಾಗೋದಿಲ್ಲ. ಅದು ಬೇರೆ ಅವರ ಐ ಡಿ ಎಲ್ಲ ತೊಗೋಬೇಡಿ, ಟ್ರಾನ್ಸ್ಫರ್ ಮಾಡ್ಕೋಬೇಡಿ ಅಂತ ಹೇಳಿದ್ವಿ. ಅದು ಹೇಳಿದ್ರೂ ನೀವು ಟ್ರಾನ್ಸ್ಫರ್ ಮಾಡಿ ಇಟ್ಟಿದ್ದೀರಾ, ಅದು ನಿಮಗೆ ಕಷ್ಟ. ನೀವೇ ಬಂದ್ಬಿಟ್ಟು ಅಯ್ಯೋ ನನಗೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಸರ್, ಅದು ಕ್ಯಾನ್ಸಲ್ ಮಾಡಿ ಸರ್, ಇದು ಐ ಡಿ ಬೇಡ ಸರ್ ಅಂತ ಹೇಳ್ತೀರಾ. ಆ ಥರ ಕ್ಯಾಟಗರಿನಲ್ಲಿ ಸಿಚುವೇಶನ್ ಬರುತ್ತೆ. ಸೊ ನೀವು ಅದನ್ನು ಏನು ಒಂದೊಂದು ಐ ಡಿ ಇಟ್ಕೊಳ್ಳೋದು ನಿಮ್ಮದು ಸೇಫು. ಅದರ ಆಮೇಲೆ ನಿಮ್ಮ ಇಷ್ಟ. ನೀವು ಇಲ್ಲ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಕೈಯಿಂದ ಆಗೋದಿಲ್ಲ. ಆಲ್ರೆಡಿ ಶಂಕರ್ ಸರ್ ಹೇಳಿದ್ದಾರೆ, ಅದನ್ನು ನೀವು ನೋಡ್ಕೊಳ್ಳಿ. ಸೊ August 10 ಒಳಗಡೆ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. ಅದರ ಟೋಟಲಿ 25 ದಿವಸ, ಅಂದರೆ ಇವತ್ತಿಂದ 14 ದಿವಸ ಅಲ್ಲ, ಇವತ್ತು 14, ಓಕೆನಾ. ಸೊ 25 ದಿವಸ ಮ್ಯಾಕ್ಸಿಮಮ್. ಅಂದರೆ ಇವತ್ತು 15th ಅಂತ ಇಟ್ಕೊಂಡ್ರೆ ಇವತ್ತು 15 ಡೇಸು ಪ್ಲಸ್ ಒಂದು 10 ದಿವಸ August ಟೈಮಿಂಗ್ 1 to 10. ಸೊ ಆಲ್ಮೋಸ್ಟ್ ಒಂದು 25 ಡೇಸ್ ಒಳಗಡೆ ನೀವು ಕೆಲಸವನ್ನು ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮಾಹಿತಿಗೆ ಪ್ಲ್ಯಾನ್ ಡೀಟೇಲ್ಸ್ಗೆಲ್ಲ ಆ ಡೇಟ್ಸ್ ಕೊಟ್ಟಿದ್ದಾರೆ. ಆ ಡೇಟ್ ವೈಸು ನೀವು ವೆಯ್ಟ್ ಮಾಡಿ, ನಿಮಗೆ ಮಾಹಿತಿ ಬರುತ್ತೆ. ಅಂದರೆ 17th ಪ್ಲ್ಯಾನ್ ಡೀಟೇಲ್ಸ್ ಬರುತ್ತೆ, 18th ಬಿ ಡಿ ಒ ಸೆಲೆಕ್ಷನು, 27th ರೀಫಂಡ್ ವ್ಯಾಲೆಟು, ಇದೆಲ್ಲ ಒನ್ ಬೈ ಒನ್ ಆಗಿ ಮಾಡ್ಕೊಂಬರ್ತಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ನೋಟಿಸ್ ಬೋರ್ಡ್ನ ಚೆಕ್ ಮಾಡ್ಕೊಳ್ಳಿ. ಧನ್ಯವಾದಗಳು.